ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೋರೆಕಾಯಿ ಕೊಯ್ಲನ್ನು ಮಾಡುವ. ನೋಡಿ, ಇವಾಗ ನಮಗೆ ಇಲ್ಲೊಂದು ಸೋರೆಕಾಯಿ ಇದೆ. ಒಂದು ಸ್ವಲ್ಪ ಹೊಟ್ಟೆ ಆಗಿದೆ, ನೋಡಬೇಕು ಅದು ಒಳ್ಳೆದಿದೆಯಾ ಇಲ್ಲ ಹಾಳಾಗಿದೆಯಾ ಅಂತ. ಒಂದು ಸೋರೆಕಾಯಿ ಇಲ್ಲಿ ಕಾಣ್ತಾ ಉಂಟು. ಹಾಗೆ ಇನ್ನು ನೋಡಿ, ಇಲ್ಲೊಂದು ಉಂಟು. ತುಂಬ ಆಗೋದಿಲ್ಲ, ಆದರೆ ಮನೆ ಖರ್ಚಿಗೆ ಬೇಕಾಗುವಷ್ಟು ಸೋರೆಕಾಯಿ ಸಿಗ್ತದೆ. ಅಂದರೆ ಇದೊಂದು ಸ್ವಲ್ಪ ಇಲ್ಲಿ ನೋಡಿ, ಇದೊಂದು ಚಿಕ್ಕದಿದೆ. ಚಿಕ್ಕದಾಗಿದೆ ಅಷ್ಟೇ, ಇದಿನ್ನು ದೊಡ್ಡ ಆಗಬೇಕು. ಇವಾಗ ನಮಗೆ ಅದರ ಕೊಟ್ಟಿಗೆ ಮಾಡಲಿಕ್ಕೆ ಸಾಕು 2 ಸೋರೆಕಾಯಿ. ನಾವೀಗ 2 ಸೋರೆಕಾಯಿಯನ್ನು ಕೊಯ್ಯುವ. ಇಲ್ಲೊಂದು ಸೋರೆಕಾಯಿ ಸ್ವಲ್ಪ ದೊಡ್ಡದಾಗಿದೆ. ಸೋರೆಕಾಯಿ ಇದೀಗ ಹಳೆ ಬಳ್ಳಿಯಲ್ಲಿ ಪುನಃ ಚಿಗುರಿ ಬಂದಿರುವಂತಹ ಗಿಡ. ನೋಡಿ, ಸೋರೆಕಾಯಿ ಬೆಳೆಸಲಿಕ್ಕೆ ತುಂಬಾ ಸುಲಭ. ಸೋರೆಕಾಯಿ ಬೀಜವನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನೆಲ್ಲ ಕೊಡ್ತಾ ಇದ್ದರೆ ಸೋರೆಕಾಯಿ ತುಂಬಾ ಆಗ್ತದೆ. ಆರಂಭದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ, ನಂತರದ ಹಳೆ ಗಿಡದಲ್ಲಿ ಸ್ವಲ್ಪ ಕಡಿಮೆನೇ ಆಗ್ತಾ ಹೋಗ್ತದೆ. ಇಲ್ಲಿ ನಮಗೆ ತುಂಬ ಅಂತ ಆಗಲಿಲ್ಲ, ಆದರೆ ಸ್ವಲ್ಪ ಆಗ್ತಾಯಿದೆ. ಮನೆ ಖರ್ಚಿಗೆ ಒಂದು ವಾರಕ್ಕೆ ಒಮ್ಮೆ ಆದರೂ ಕೂಡ ನಮಗೆ ಕೊಯ್ಯುವಂಥ ಸೋರೆಕಾಯಿ ಸಿಗ್ತದೆ. ಕೆಲವೊಮ್ಮೆ ಈ ರೀತಿ ನೋಡಿ, ಹಾತೆ ಬಂದು ಅದು ಹೊಟ್ಟೆ ಮಾಡಿ ಅದರೊಳಗೆ ಹುಳ ಕೂಡ ಆಗ್ತದೆ. ಆಗ ಏನು ಮಾಡಬೇಕು ಅಂದರೆ, ನಾವು ಸ್ವಲ್ಪ ಏನಾದರೂ ಒಂದು ಬೆಳ್ಳುಳ್ಳಿ ಸ್ಪ್ರೇ ಕೊಡುವಂಥದ್ದು ಇರ್ಬೋದು, ಅಥವಾ ನಾವು ನೀಮ್ ಆಯಿಲ್ ಬರ್ತದಲ್ಲ, ನೀಮ್ ಆಯಿಲನ್ನು ತೆಳ್ಳಗೆ ನೀರಿಗೆ ಹಾಕಿ ಅದನ್ನು ನೀಮ್ ಆಯಿಲನ್ನು ಸ್ವಲ್ಪ ಸ್ಪ್ರೇ ಮಾಡಿದರೂ ಕೂಡ ಸ್ವಲ್ಪ ಈ ರೀತಿ ಹುಳಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಇದು ಸ್ಪ್ರೇ ಕೊಟ್ಟಿದ್ದೆ, ಆದರೆ ಬಂದಿತ್ತು ಮಾತ್ರ ಹುಳ. ಇನ್ನು ಇದೇ ಸಾಲಲ್ಲಿ ನಾವೇನು ಮಾಡಿದ್ದೇವೆ, ಹಾಗಲಕಾಯಿ ಕೂಡ ಮಾಡಿದ್ದೇವೆ. ಇವಾಗ ಹಾಗಲಕಾಯಿ ಒಂದೊಂದು ಆಗ್ತಾ ಇದೆ. ಇದೇನೋ ಗೊತ್ತಿಲ್ಲ, ಪುಟಾಣಿ ಹಾಗಲಕಾಯಿಗಳಾಗಿದೆ ನೋಡಿ. 1-2 ಪುಟಾಣಿ ಹಾಗಲಕಾಯಿ ಆಗಿದೆ. ಇದು ಆರಂಭದ ಒಂದು ಕಾಯಿ. ಅದರ ನಂತರದ ಇಲ್ಲಿ ಒಂದು ಸ್ವಲ್ಪ ದೊಡ್ಡದು ಕಾಣ್ತಾ ಉಂಟು ನೋಡಿ ಹಾಗಲಕಾಯಿ. ಇದರ ಜೊತೆಗೆ ನಾವು ಮಾಡಿರುವಂಥದ್ದು, ಯಾಕಂದರೆ ಇದು ಹಳೆಯ ಬುಡ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಗಿಡ ಇರ್ತದೆ, ಅದಾದಮೇಲೆ ಹೋಗ್ತದೆ ಎನ್ನುವ ಕಾರಣದಿಂದ ನಾವು ಮಾಡಿದ್ದು. ಆದರೆ ಪುನಃ ಗೊಬ್ಬರವನ್ನು ಕೊಟ್ಟಾಗ ಸೋರೆಕಾಯಿ ಮತ್ತೊಂದು ಹೊಸ ಚಿಗುರು ಬಂತು ನೋಡಿ. ಹೊಸ ಚಿಗುರು ಬಂದು ಮೇಲೆ ಚಪ್ಪರಕ್ಕೆ ಹತ್ತಿದೆ. ಚಪ್ಪರಕ್ಕೆ ಬಂದಿದೆ. ಇದು ಇನ್ನೂ ಅದಕ್ಕೆ ಗೊಬ್ಬರ ಕೊಡ್ತಾ ಇದ್ದರೆ ಚೆನ್ನಾಗಿ ಬರ್ಬೋದು, ಕಾಯಿ ಕೂಡ ಆಗ್ಬೋದು. ಇಲ್ಲಿ ನೋಡಿ, ಹಾಗಲಕಾಯಿ ಒಂದು ಚಿಕ್ಕದು ಇಲ್ಲಿ ಕೂಡ ಇದೆ. ತುಂಬ ದೊಡ್ಡದಾದ ಹಾಗಲಕಾಯಿ ಬೀಜವನ್ನೇ ನಾನು ಇಲ್ಲಿ ಹಾಕಿರುವಂಥದ್ದು. ಪೇಟೆಯಿಂದ ತಂದಿರುವಂತಹ ಹಾಗಲಕಾಯಿ, ಸಾಂಬಾರಿಗೆ ಅಂತ ತಂದಿರುವಂತಹ ಹಾಗಲಕಾಯಿಯನ್ನೇ, ಅದರಲ್ಲಿರುವಂತಹ ಕೆಂಪಾದ ಬೀಜ ಇತ್ತು, ಅದನ್ನೇ ನಾನು ಇಲ್ಲಿ ಬೀಜವನ್ನು ಹಾಕಿರುವಂಥದ್ದು, ಹಸಿ ಬೀಜವನ್ನು ಹಾಕಿರುವಂಥದ್ದು. ಹಾಗಲಕಾಯಿ ಯಾವಾಗಲೂ ಹಸಿ ಬೀಜವನ್ನು ಹಾಕಿದರೆ ಬೇಗನೆ ಮೊಳಕೆ ಬರ್ತದೆ, ಇಲ್ಲದಿದ್ದರೆ ತುಂಬ ಸಮಯ ತಗೊಳ್ತದೆ ಅದು ಮೊಳಕೆ ಬರಲಿಕ್ಕೆ. ಈ ರೀತಿಯ ಬಳ್ಳಿಗಳನ್ನು ಸ್ವಲ್ಪ ಅದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಿಕೊಟ್ರೆ ಅದು ಸರಿಯಾಗಿ ಎಲ್ಲ ಕಡೆ ಹೋಗ್ತದೆ ಬಳ್ಳಿ. ಇದೊಂದು ಪುಟ್ಟ ಹಾಗಲಕಾಯಿ. ನಾವೀಗ ಸೋರೆಕಾಯಿಯ ಕೊಯ್ಲನ್ನು ಮಾಡುವ. ಕೊಯ್ಲು ಮಾಡಲಿಕ್ಕೆ 2 ಸೋರೆಕಾಯಿ ಇರುವಂಥದ್ದು, ಆದರೆ ಅದನ್ನು ಮೊದಲು ಕೊಯ್ದುಕೊಳ್ಳುವ. ನೋಡಿ, ಒಂದು ಸೋರೆಕಾಯಿ ಕೊಯ್ದೆವು, ದೊಡ್ಡದಿದೆ. ಇನ್ನು ಇದು ಸ್ವಲ್ಪ ಮೇಲ್ಗಡೆಯಲ್ಲಿದೆ. ಸೋರೆಕಾಯಿಯಿಂದ ನಾನಾ ಬಗೆಯ ಅಡಿಗೆಗಳನ್ನು ಕೂಡ ಮಾಡ್ಬೋದು. ಸೋರೆಕಾಯಿ ಸಾರು, ಸೋರೆಕಾಯಿ ಸಾಂಬಾರು, ಸೋರೆಕಾಯಿ ಪಲ್ಯ, ಆಮೇಲೆ ಸೋರೆಕಾಯಿ ದೋಸೆ, ಸೋರೆಕಾಯಿ ಕೊಟ್ಟಿಗೆ, ಈ ರೀತಿಯಾಗಿ ತುಂಬ ಬಗೆ ಬಗೆಯ ಅಡುಗೆಯನ್ನು ಮಾಡಲಿಕ್ಕಾಗ್ತದೆ. ಸೋರೆಕಾಯಿ
ಹಲ್ವ ಕೂಡ ತುಂಬ ರುಚಿಯಾಗಿರುವಂಥದ್ದು ಸೋರೆಕಾಯಿ ಹಲ್ವ. ಇದು ನೋಡಿ ಬಲೆಯ ಮೇಲ್ಗಡೆ ಹೋಗಿ ಆಗಿರುವಂಥದ್ದು. ಅದನ್ನು ಸ್ವಲ್ಪ ಕೆಳಗಡೆ ತಂದು ನಾನು ಕಟ್ ಮಾಡಬೇಕು. ಈ ರೀತಿಯ ಬಲೆಗಳನ್ನು ಹಾಕಿದರೂ ಕೂಡ ನಮಗೆ ಸೋರೆಕಾಯಿಗೆ ಹೋಗಲಿಕ್ಕೆ ಸಹಾಯ ಆಗ್ತದೆ. ಇಲ್ಲದಿದ್ದರೆ ನೆಲದಲ್ಲೇ ಮಾಡ್ತೇನೆ ಅಂತ ಹೇಳೋದು ನೆಲದಲ್ಲೇ ಮಾಡ್ಬೋದು. ನೆಲದಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಸರಿಯಾದ ನೀರಿನ ವ್ಯವಸ್ಥೆ ಹಾಗೆಯೇ ಅದಕ್ಕೆ ಸರಿಯಾಗಿ ಬಿಸಿಲು ಸಿಗ್ತಾ ಇದೆ ಅಂತ ಆದರೆ ಸೋರೆಕಾಯಿ ಕೂಡ ತುಂಬ ಬರುತ್ತದೆ. ಇದು ಕೆಲವೊಮ್ಮೆ ಮಿಡಿಗಳು ಏನಾಗ್ತದೆ ಅಲ್ಲಿಯೇ ಬಾಡಿ ಹೋಗ್ತದೆ, ಕೆಲವೊಂದು ಚೆನ್ನಾಗಿ ಬರ್ತದೆ. ನೋಡಿ ನಿಮಗೆ ನಾನು ಮತ್ತೊಂದು ತೋರಿಸ್ತೇನೆ. ಇದರಲ್ಲಿ ನೋಡಿ ಗಂಟಲ್ಲಿ ಎಲ್ಲ ಕೂಡ ಮಿಡಿ ಹೂವಿದೆ ನೋಡಿ. ಇಲ್ಲೊಂದು ಹೀಗೆ ಗಂಟುಗಳಲ್ಲಿ ಮಿಡಿ ಹೂವುಗಳೇ ಇರುವಂಥದ್ದಿಲ್ಲಿ. ಆದರೆ ಕೆಲವೊಂದು ಏನಾಗ್ತದೆ ಅಂದರೆ ಅದು ಎಲ್ಲ ಕೂಡ ಸೆಟ್ ಆಗೋದಿಲ್ಲ, ಕೆಲವೊಂದು ಮಾತ್ರ ಸೆಟ್ ಆಗುವಂಥದ್ದು. ಕೆಲವೊಂದು ಅಲ್ಲಿಯೇ ಕಪ್ಪಾಗಿ ಮಿಡಿ ನೋಡಿ, ಇಲ್ಲೊಂದು ಕಪ್ಪಾಗಿ ಹೋಗಿದೆ. ಒಂದು ಮಿಡಿ ಇತ್ತಿಲ್ಲಿ, ಅದು ಕಪ್ಪಾಗಿ ಹೋಯಿತು ನೋಡಿ. ಸೆಟ್ ಆಗೋದಿಲ್ಲ, ಎಲ್ಲ ಮಿಡಿ ಕೂಡ ಸೆಟ್ ಆಗೋದಿಲ್ಲ, ಕೆಲವೊಂದು ಮಾತ್ರ ಸೆಟ್ ಆಗ್ತದೆ. ನೋಡಿ ಇಲ್ಲೊಂದು ಸುಂದರವಾದ ಹೂ ಇದೆ ನೋಡಿ, ಚೆನ್ನಾಗಿದೆಯಾ ನೋಡಿ. ದಾಸವಾಳ ಟೈಪಲ್ಲೇ ಇದೆ, ಬೆಂಡೆ ಹೂ ಅಂತ ಕೂಡ ಕರಿತೇವೆ. ಇದರ ಗಿಡ ಬೆಂಡೆಕಾಯಿ ಗಿಡದ ರೀತಿಯಲ್ಲೇ ಇರ್ತದೆ. ಇದರ ಗೆಲ್ಲನ್ನು ನೆಟ್ಟರೆ ಏನಾಗ್ತದೆ ಅಂದರೆ ಇದೇ ಹೂ ಆಗೋದಿಲ್ಲ, ಬೇರೆ ಬೇರೆ ಹೂವಾಗುವಂಥದ್ದು ನೋಡಿ. ಇದಂತೂ ಚೆಂದ ಇದೆ ನೋಡಿ. ಸೋರೆಕಾಯಿ ಬಳ್ಳಿಗಳು ತುಂಬ ಉದ್ದ ಹೋಗ್ತದೆ. ತುಂಬ ಕಡೆಗಳಲ್ಲಿ ಹೋಗುವುದರಿಂದ ಅದಕ್ಕೆ ತುಂಬ ಜಾಗ ಬೇಕಾಗ್ತದೆ. ಚಪ್ಪರ ಮಾಡಿದರೂ ಕೂಡ ಅದು ಹೊರಗಡೆ ಹೋಗುವಂಥದ್ದು, ಕೆಳಗಡೆ ಬರುವಂಥದ್ದೆಲ್ಲ ಆಗ್ತದೆ. ಇಲ್ಲಿ ನಾವು ಬೇರೆ ಒಂದು ತರಕಾರಿಗೆ ಚಪ್ಪರವನ್ನು ಹಾಕಿದ್ದೆವು, ಪಟಕಿಲಕಾಯಿಗೆ ಚಪ್ಪರವನ್ನು ಹಾಕಿದ್ದೆವು. ಅದ ನಂತರದಲ್ಲಿ ನಾವೇನು ಮಾಡಿದ್ದು, ಈ ಸೋರೆಕಾಯಿ ಗಿಡವನ್ನು ನೆಟ್ಟಿರುವಂಥದ್ದು. ಈಗ ಸೋರೆಕಾಯಿ ಗಿಡವೇ ಹೋಗಿದೆ, ಇನ್ನು ಸೋರೆಕಾಯಿ ಮುಗಿತಾ ಬಂತು, ಎಲ್ಲ ಬಳ್ಳಿಗಳು ಒಣಗ್ತಾ ಬಂತು. ಆಗುವಾಗ ನಾವೇನು ಮಾಡಿದ್ದು, ಇಲ್ಲಿ ಹಾಗಲಕಾಯಿ ಬೀಜವನ್ನು ಹಾಕಿದ್ದು. ಈಗ ಹಾಗಲಕಾಯಿ ಗಿಡ ಚೆನ್ನಾಗಿ ಬರ್ತಾ ಇದೆ, ಮಿಡಿ ಕೂಡ ಆಗಲಿಕ್ಕೆ ಆರಂಭ ಆಗಿದೆ. ಆದರೆ ಆರಂಭದಲ್ಲಿ ಗಿಡ ಆಗಿರೋದ್ರಿಂದ ಚಿಕ್ಕದಾಗಿರ್ಬೋದು, ಅಥವಾ ಚಿಕ್ಕದೇ ಆಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು, ಕಾದು ನೋಡಬೇಕು. ಸ್ವಲ್ಪ ಗೊಬ್ಬರ ಕೂಡ ಕೊಡಬೇಕು. ನೋಡಿ ಇದು ಕೂಡ ಚಿಕ್ಕದಾಗಿರುವಂಥ ಒಂದು ಹಾಗಲಕಾಯಿ. ಆದರೆ ಒಂದು 10 ಹಾಗಲಕಾಯಿ ಚಿಕ್ಕದು ಸಿಕ್ಕಿದರೂ ಕೂಡ ಸಾಕು, ಮೆಣಸ್ಕಾಯಿ ಮಾಡ್ಕೊಳ್ಬೋದು, ಪಲ್ಯ ಮಾಡ್ಕೊಳ್ಬೋದು. ಇವಾಗ ನಾವು ಆ ಸೋರೆಕಾಯಿಯನ್ನು ಕೊಯ್ಯುವ, ಯಾಕಂದರೆ ನಾವಿವತ್ತು ಅದನ್ನು ಕೊಟ್ಟಿಗೆ ಮಾಡುವ. ಹಾಗೆ ಈ ಸಾಲಿನಲ್ಲಿ ನಾವೇನು ಮಾಡಿದ್ದೇನೆ ಅಂದರೆ ಟೊಮೆಟೊ ಗಿಡವನ್ನು ಕೂಡ ಹಾಕಿದ್ದೇನೆ ನೋಡಿ. ಅದು ಗ್ರೋ ಬ್ಯಾಗಲ್ಲಿ, ಅಂದರೆ ಗೋಣಿ ಚೀಲದಲ್ಲಿ ಹಾಕಿದೆ ಅಂಥದ್ದು. ಗ್ರೋ ಬ್ಯಾಗ್ ಅಲ್ಲ, ಗೋಣಿ ಚೀಲದಲ್ಲಿ ಹಾಕಿ ಇಷ್ಟು ದೊಡ್ಡ ಗಿಡ ಬಂದಿದೆ ನೋಡಿ, ಟೊಮೆಟೊ ಗಿಡ. ಇದು ಹೂ ಕೂಡ ಬಿಡಲಿಕ್ಕೆ ಆರಂಭ ಆಗಿದೆ ನೋಡಿ. ಟೊಮೆಟೊ ಗಿಡವನ್ನು ಬೆಳೆಸಲಿಕ್ಕೇನು ಸುಲಭ ಇರ್ಬೋದು, ಆದರೆ ಅದಕ್ಕೆ ಒಂದು ಸ್ವಲ್ಪ ಅದು ತುಂಬ ಸಾಫ್ಟ್ ಇದೆ ಅದರ ಗಿಡ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನೋಡಿ ಈ ರೀತಿಯಾಗಿ ಸತ್ತು ಹೋಗ್ತದೆ ನೋಡಿ. ಇಲ್ಲೊಂದಿರುವಂಥ ನಮ್ಮ ಟೊಮೆಟೊ ಗಿಡ, ಈ ಗೋಣಿಚೀಲದಲ್ಲಿ ನೆಟ್ಟಂತಹ ಟೊಮೆಟೊ ಗಿಡ ಬಾಡಿ ಹೋಯಿತು, ಫುಲ್ಲು ಬಾಡಿ ಹೋಯಿತು. ಹಾಗೆ ಇನ್ನು ಅದಲ್ಲಿಯೇ ಸಾಯ್ತದೆ ಕೂಡ. ಆದ ಕಾರಣ ಸ್ವಲ್ಪ ಅದಕ್ಕೆ ಜಾಗ್ರತೆ ಹೆಚ್ಚು ಬೇಕಾಗ್ತದೆ. ಈ ಟೊಮೆಟೊ ಗಿಡಕ್ಕೆ ಜಾಸ್ತಿ ಬಿಸಿಲಿದ್ದರೂ ಕೂಡ ಹಾಗೆ ಬೇಗ ಬಾಡಿ ಹೋಗ್ತದೆ. ಸ್ವಲ್ಪ ನೆರಳಿರುವಂಥ ಜಾಗದಲ್ಲೇ ಬೇಕು. ಆದ ಕಾರಣ ನಾವೇನು ಮಾಡಿದ್ದೀವಿ, ಇಲ್ಲಿ ಸೋರೆಕಾಯಿ ಚಪ್ಪರದ ಅಡಿಯಲ್ಲಿಯೇ ಟೊಮೆಟೊ ಗಿಡವನ್ನು ಇಟ್ಟಿರುವಂಥದ್ದು. ಆದ್ದರಿಂದ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ, ಹೂಗಳು ಕೂಡ ಕಾಣ್ತಾ ಇದೆ, ಹೂಗಳು ಬರಲಿಕ್ಕೆ ಆರಂಭ ಆಗಿದೆ ನೋಡಿ. ಸರಿ, ನಾವು ಸೋರೆಕಾಯಿ ಕೊಯ್ಲನ್ನು ಮಾಡಿ ಹೋಗುವ.
ಅದನ್ನು ಬಲೆಯಿಂದ ಮೆಲ್ಲಗೆ ತೆಗಿಬೇಕದನ್ನು ನಾನು ತೆಗಿತೇನೆ. ಸರಿ, ಧನ್ಯವಾದಗಳು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.